ದರ ಏರಿಕೆ ಸರ್, ವಿದ್ಯುತ್ ದರ ಏರಿಕೆ ಆಯಿತು, ಹಾಲಿನ ದರ ಏರಿಕೆ ಆಯಿತು, ಈಗ ಡೀಸೆಲ್ ಬೆಲೆ 2 ರೂಪಾಯಿ ಏಕಾಏಕಿ ಹೈಕ್ ಮಾಡಿದ್ದಾರೆ. ಅಲ್ಲ, ಬರೀ ವಿದ್ಯುತ್ ಹಾಲು ಅಂತ ಮಾತ್ರ ಹೇಳ್ತಾ ಇದ್ದೀರಿ. ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ್ದ್ರ ದರ ಏರಿಕೆ ಮಾಡಿದ್ದಾರೆ ಅನ್ನೋದ್ರ ಪಟ್ಟಿ ಕೊಡ್ಲಾ ನಾನು? ಸ್ಟಾಂಪ್ ಡ್ಯೂಟಿ ಏರಿಸಿದ್ಯಾರು? ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದದನ್ನ 120 ರೂಪಾಯಿ ಮಾಡಿದವ್ರು ಯಾರು? ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ರೇಟ್ ಜಾಸ್ತಿ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ನವರು. ಅಷ್ಟು ಮಾತ್ರ ಅಲ್ಲ, ನಿಮಗೆ ಆಲ್ಕೋಹಾಲ್ ದರನ 45% ರೈಸ್ ಮಾಡಿದ್ರು, ಹಾಲಿನ ದರ 9 ರೂಪಾಯಿ ಏರಿಸಿದ್ರು, ವಿದ್ಯುತ್ ದರ ಏರಿಸಿದ್ರು, ಮೆಟ್ರೋ ದರ ಏರಿಸಿದ್ರು, ಬಸ್ ದರ ಏರಿಸಿದ್ರು. ಈಗ ವಿದ್ಯುತ್ ಮೀಟರ್ ದರವನ್ನು ಏರಿಸಿದ್ದಾರೆ. ಸ್ಮಾರ್ಟ್ ಮೀಟರ್ ದರ ಬೇರೆ ರಾಜ್ಯಗಳಲ್ಲಿ 900 ರೂಪಾಯಿ ಇದ್ರೆ ಇಲ್ಲಿ 4,500 ರೂಪಾಯಿ ಕೊಡಬೇಕು ಸ್ಮಾರ್ಟ್ ಮೀಟರ್ ಹಾಕೋದು. ಲೂಟಿ. ಎಲ್ಲದರ ದರವನ್ನು ಏರಿಸಿದ್ದಾರೆ. ಲಂಚದ ರೇಟ್ನು ಜಾಸ್ತಿ ಮಾಡಿದ್ದಾರೆ. ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಅವ್ರು ಶೌಚಾಲಯದ ಮೇಲೆ ತೆರಿಗೆ ಹಾಕಿದ್ರು. ಇವ್ರು ಗಾಳಿ ಮೇಲೆ ಒಂದು ತೆರಿಗೆ ಹಾಕೋದೊಂದು ಬಾಕಿ ಇದೆ. ಇನ್ನೆಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ. ಮನೆಹಾಳು ಸರ್ಕಾರ ಇದು. ಏನ್ ಸರ್, ಏನ್ ಎಚ್ಚರಿಕೆ ಕೊಡ್ತೀರಿ ಸರ್ ಸಿಎಂ ಡಿಸಿಎಂಗೆ? ಅವರಿಗೆ ಹೇಳಕ್ ಬಯಸ್ತೇನೆ, ನಿಮಗೆ ಅಬ್ಸಲ್ಯೂಟ್ ಪವರ್ ಕೊಟ್ಟಿಲ್ಲ, ಅಬ್ಸಲ್ಯೂಟ್ ಮೆಜಾರಿಟಿ ಮಾತ್ರ ಕೊಟ್ಟಿರೋದು. ನೀವು ಮನ್ಸಿಗೆ ಬಂದಂಗೆಲ್ಲ ಮಾಡೋಕೆ ಕೊಟ್ಟಿಲ್ಲ. ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಿ, ನಾವು ಪಂಚ ಗ್ಯಾರಂಟಿ ಕೊಟ್ಟಿದ್ದೇವೆ, ಯಾರನ್ನ ಬೇಕಾದರೂ ಬೋಳಿಸ್ಬೋದು ಅಂತ ಲೆಕ್ಕ ಹಾಕೊಂಡ್ಬಿಟ್ಟಿದ್ದೀರಿ. ಯಾರನ್ನು ಬೇಕಾದ್ರೂ ಬೋಳಿಸೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿಲ್ಲ. ಈ ರೀತಿ ದಿನಕ್ಕೆ ಪ್ರತಿದಿನ ಬೆಲೆ ಏರಿಕೆ ಮಾಡಿ ಜನರ ಬದುಕಿನ ಮೇಲೆ ಬರೆ ಎಳೆಯುವಂಥ ಅಧಿಕಾರ ನಿಮಗೆ ಕೊಟ್ಟಿಲ್ಲ. ನಿಮ್ದು ಈ ಹಣೆ ಬರ ಎಲ್ಲ ಮುಂಚೆನೇ ಗೊತ್ತಾಗಿದ್ರೆ ನಿಮ್ಗೆ 50 ಸೀಟು ಬರ್ತಿರ್ಲಿಲ್ಲ. ಈ ಗ್ಯಾರಂಟಿಗಳ ವಿಚಾರಕ್ಕೆ ಏನಾದರೂ ಈ ರೀತಿ ಹೈಕ್ ಮಾಡ್ತಾ ಇದ್ದಾರೆ ಸರ್? ಯಾಕಂದ್ರೆ ಸಿಕ್ಕಾಪಟ್ಟೆ ಹೊರೆ ಆಗ್ತಿದೆಯಾ ಗ್ಯಾರಂಟಿಗಳು ಅಂತ? ಗ್ಯಾರಂಟಿ ಕಾರಣಕ್ಕೆ ಜನರ ಮೇಲೆ ಬರೆ ಎಳೆಯೋ ಅಧಿಕಾರನ ಯಾರಿಗೆ ಕೊಟ್ಟಿದ್ದಾರೆ? ಇವರಿಗೆ ಮಧ್ಯಮ ವರ್ಗದವರ ಬದುಕನ್ನ ಈ ರೀತಿ ಬರ್ಬಾತ್ ಮಾಡುವ ಅಧಿಕಾರನ ಯಾರಿಗೆ ಕೊಟ್ಟಿದ್ದಾರೆ? ಇವರಿಗೆ ಚುನಾವಣೆ ಮುಂಚೆ ಹೇಳಬೇಕಿತ್ತು, ನಾವು ಪ್ರತಿನಿತ್ಯ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಸ್ತೀವಿ ಅಂತ ಹೇಳಿ. ಆಗ ವೋಟ್ ಹಾಕ್ತಿದ್ರು ಅಥವಾ ಕಾಲಲ್ಲಿದ್ದನ್ನು ಕೈ ತಗೊಳ್ತಿದ್ರು, ಆಗ ಗೊತ್ತಾಗ್ತಿತ್ತು. ಏನ್ ಸರ್, ಈಗ ಜಿಲ್ಲಾವಾರು ಹೋರಾಟನ ನಿಮ್ದು? ನಾವು ನೋಡಿ, ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ವಿಪಕ್ಷವಾಗಿ ಜನರ ನಡುವೆ ವಿಷಯ ತೆಗೆದುಕೊಂಡು ಹೋಗೋದು, ಜನಾಂದೋಲನ ರೂಪಿಸೋದು ನಮ್ಮ ಕರ್ತವ್ಯ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ನಮ್ಮ ಕರ್ತವ್ಯ. ಆ ಹೋರಾಟ ನಾವು ಮಾಡ್ತೀವಿ.